ಧರ್ಮ, ವರ್ಣಾಶ್ರಮ ಧರ್ಮ. ಇನ್ನೊಂದು ಯಾವುದು? ಅಧ್ಯಾತ್ಮ ಧರ್ಮ. ಅದು ಶಾಶ್ವತ ಧರ್ಮ. ಯಾವುದು? ಭಗವಂತನ ಭಕ್ತಿ. ಸೊ ಅದಕ್ಕೆ ನಾವು ಶರೀರ ಅಲ್ಲ ಆತ್ಮ ಅನ್ನೋದನ್ನ ಫಸ್ಟಿಗೆ ಅಧ್ಯಾತ್ಮ ಜ್ಞಾನ ಸ್ಟಾರ್ಟ್ ಆಗೋದೇ 2ನೇ ಅಧ್ಯಾಯದಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡೋದು ನಾನು ಶರೀರ ಅಲ್ಲ, ನೀನು ಶರೀರ ಅಲ್ಲ, ಆತ್ಮ ಅನ್ನೋದನ್ನ ಭಗವಂತ ತಿಳಿಸ್ಕೊಳ್ತಾನೆ. ಒಂದು ನಾವು ಮನಸ್ಸಿನ ಮಾತನ್ನ ಕೇಳ್ತೀವಿ, ಬುದ್ಧಿ ಮಾತನ್ನ ಕೇಳ್ತೀವಿ, ಇನ್ನೊಂದು ಭಗವಂತನ ಮಾತನ್ನ ಕೇಳ್ತೀವಿ. ನಮ್ಮ ಮನಸ್ಸು ಬುದ್ಧಿ ಭೌತಿಕ ಪ್ರಪಂಚದಲ್ಲಿ ತ್ರೈಗುಣಗಳಿಂದ ಏನೆಲ್ಲ ನಾವು ಕಾರ್ಯಕಲಾಪವನ್ನು ಮಾಡ್ತೀವಿ ಅದರಲ್ಲೇ ಮಾತ್ರ ಇರುತ್ತೆ. ಬಟ್ ಅದು ಸ್ಪಷ್ಟವಾಗಿಲ್ಲ, ಶುದ್ಧವಾಗಿಲ್ಲ. ನಮ್ಮ ಮನಸ್ಸು ಬುದ್ಧಿ ಏನು ಶುದ್ಧವಾಗಿಲ್ಲ, ಕಲುಷಿತವಾಗಿದೆ ಅಲ್ವಾ? ಯಾಕಂದ್ರೆ ನಾವು ಭೌತಿಕ ಸಂಸಾರದಲ್ಲಿ ಇದೀವಿ. ಪ್ರಕೃತಿಯ ಮೂಲಗಳಿಂದ ಕಲುಷಿತವಾಗಿದೆ. ಆದ್ರೆ ಅದನ್ನ ನಾವು ಶುದ್ಧ ಹೆಂಗ್ ಮಾಡೋದು? ಭಗವಂತನ ಮುಖಾಂತರ. ಭಗವಂತನ ಭಜನೆ ಮಾಡಿದ್ರಿಂದ, ಭಗವಂತನ ನಾಮ ಜಪ ಮಾಡಿದ್ರಿಂದ ನಮ್ಮ ಮನಸ್ಸು ಬುದ್ಧಿ, ನಮ್ಮ ಚಿತ್ತ, ನಮ್ಮ ಹೃದಯ ಶುದ್ಧ ಆಗುತ್ತೆ. ಅವಾಗ ನಾವು ಶಾಸ್ತ್ರಗಳನ್ನ ಓದೋದ್ರಿಂದ, ತಿಳ್ಕೊಳ್ಳೋದ್ರಿಂದ, ಅವಾಗ ನಮ್ಮ ಭಗವಂತನ ಮಾತನ್ನ ನಾವು ಕೇಳೋದ್ರಿಂದ ನಿಜವಾದ ಸಫಲತೆಯನ್ನ ನಾವು